ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ನಾನು ನಿಮಗೆ ಗೆಸ್ಟ್ ಲೆಕ್ಚರರ್ಸ್ನ ಒಂದು ರಿಕ್ರೂಟ್ಮೆಂಟ್ ಬಗ್ಗೆ ಹಲವಾರು ಮಾಹಿತಿಗಳನ್ನು ಕೊಟ್ಕೊಂಡು ಬಂದಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ವರ್ಕ್ಲೋಡ್ನ ಹೇಗೆ ಚೆಕ್ ಮಾಡಬೇಕು, ಎಲ್ಲಿದೆ ಅಂತಕ್ಕಂಥದ್ದು ನೋಡೋಣ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ನೋಡಿ, DCE ಅನ್ನೋ ಒಂದು ವೆಬ್ಸೈಟ್ಗೆ ಭೇಟಿ ಕೊಡಿ. ಫಸ್ಟು ಕಾಲೇಜು ಶಿಕ್ಷಣ ಇಲಾಖೆ ಮುಖಪುಟಕ್ಕೆ ಹೋಗಿ, ಇದರಲ್ಲಿ ನಿಮಗೆ ಆನ್ಲೈನ್ ಸೇವೆಗಳು ಅಂತ ಇದೆ ಅಲ್ವಾ ಸ್ನೇಹಿತರೆ. ಆನ್ಲೈನ್ ಸೇವೆಗಳು ಅದರಲ್ಲಿ ಎರಡನೇ ಆಪ್ಷನ್ ಓಕೆ ಮಾಡಿದಾಗ 9ನೇ ಪಾಯಿಂಟ್ ನೋಡಿ, ಪ್ರಾವಿಷನಲ್ ಸಬ್ಜೆಕ್ಟ್ ವೈಸ್ ವರ್ಕ್ಲೋಡ್ ಫಾರ್ ಸೆಲೆಕ್ಷನ್ ಆಫ್ ಗೆಸ್ಟ್ ಫ್ಯಾಕಲ್ಟಿ. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟು ವರ್ಕ್ಲೋಡ್ ಇದೆ ಅಂತಕ್ಕಂಥದ್ದು ಓಪನ್ ಆಗುತ್ತೆ ಸ್ನೇಹಿತರೆ. ತುಂಬ ಕೇರ್ಫುಲ್ಲಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ. ಒಂದು ಶೀಟ್ ತೊಗೊಳ್ಳಿ, ಪೆನ್ ತೊಗೊಳ್ಳಿ, ನೀಟಾಗಿ ಕಾಲೇಜ್ ಕೋಡ್ನ ನೀಟಾಗಿ ಬರ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಕಾಲೇಜ್ ಕೋಡ್ ಅಂತ ಕೊಟ್ಟಿದ್ದಾರೆ ನೋಡಿ ಅಲ್ವಾ. ಕಾಲೇಜ್ ಕೋಡು, ಕಾಲೇಜ್ ನೇಮು, ಸಬ್ಜೆಕ್ಟು ಎಲ್ಲ ಇದೆ. ಓಕೆ, ಸೊ ಆದ್ದರಿಂದ ನೀವು ಏನು ಮಾಡಬೇಕು ಅಂತಂದರೆ ಕಾಲೇಜ್ ID ಬರ್ಕೋಬೇಕು. ಪಾಯಿಂಟ್ ನಂಬರ್ 1 ಕಾಲೇಜ್ ID ಬರ್ಕೊಂಡು, ಕಾಲೇಜ್ ಹೆಸರು ಬರ್ಕೊಂಡು, ಅದಾದಮೇಲೆ ಆಲ್ರೆಡಿ ನಿಮ್ಮ ಸಬ್ಜೆಕ್ಟ್ ನಿಮಗೆ ಗೊತ್ತಿರುತ್ತೆ. ಇಲ್ಲಿ ನೋಡ್ಕೊಳ್ಳಿ ಯಾವ ಸಬ್ಜೆಕ್ಟ್ ನಿಮ್ಮ ಒಂದು ಸಬ್ಜೆಕ್ಟ್ ಇದೆ ಅಂತ ನೋಡಿಕೊಂಡು, ಯಾವ ಸಬ್ಜೆಕ್ಟ್, ಫಾರ್ ಎಕ್ಸಾಂಪಲ್ ಈಗ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇಲ್ಲ ಕಾಮರ್ಸಲ್ಲಿ ಟೋಟಲ್ಲು 22 ಗೆಸ್ಟ್ ಲೆಕ್ಚರರ್ಸು ಬೇಕಾಗಿದ್ದಾರೆ ಏನಾ. ಅದನ್ನು ನೀವೇನು ಮಾಡಬೇಕು, ನೀವು ಯಾವ ರೀತಿ ಬರ್ಕೋಬೇಕು ಅಂತಂದರೆ 21+1 ಅಂತ ಬರ್ಕೋಬೇಕು ಸ್ನೇಹಿತರೆ. 21 ಅಂತಂದರೆ ಫುಲ್ ಟೈಮ್ ಅವರು, ಇದು 1 ಅಂತಂದರೆ ಇದು ಪಾರ್ಟ್ ಟೈಮ್, ಟೋಟಲು 23. ಓಕೆ, 21+1 ಅಂತ ಬರ್ಕೊಳ್ಳಿ ಒಂದು ಶೀಟಲ್ಲಿ ಕಾಲೇಜ್ ಕೋಡ್ ಬರ್ಕೊಂಡು. ಅದೇ ಥರ ನಿಮಗೆ ಯಾವ್ಯಾವ ಕಾಲೇಜ್ ಬೇಕು, ನಿಮ್ಮ ನಿಯರ್ ಬೈ ಯಾವ್ಯಾವ ಕಾಲೇಜ್ ಇದೆ, ನಿಮಗೆ ಟ್ರಾವೆಲ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ಎಲ್ಲ ಕಾಲೇಜುಗಳಲ್ಲೂ ನೀವು ಫಸ್ಟು ಒಂದು ಶೀಟಲ್ಲಿ ಬರೆದಿಟ್ಕೊಂಡ್ಬಿಡ್ಬೇಕು ಸ್ನೇಹಿತರೆ. ಕೌನ್ಸ್ಲಿಂಗ್ ಅಟೆಂಡ್ ಮಾಡೋದಕ್ಕಿಂತ ಮೊದಲು, ಯಾರ್ಯಾರು ಕೌನ್ಸ್ಲಿಂಗ್ ಅಟೆಂಡ್ ಮಾಡ್ತೀರಾ ಅವರೆಲ್ಲರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಫಸ್ಟು ಬರೆದಿಟ್ಕೊಳ್ಳಿ. ಅಲ್ಲಿ ಆನ್ಲೈನ್ ಕೌನ್ಸ್ಲಿಂಗ್ ಮಾಡ್ಬೇಕಾದ್ರೆ ನೀವು ಟೆನ್ಷನ್ ಮಾಡಿಕೊಡ್ತೀರಾ, ಮತ್ತು ನೀವು ಮಾತಾಡೋದಕ್ಕೂ ಭಯ ಪಡ್ತೀರಾ ಕೆಲವರು, ನಾನು ಅಬ್ಸರ್ವ್ ಮಾಡಿದ್ದೀನಿ. ನೀವು ಫಸ್ಟ್ ಏನು ಮಾಡಬೇಕು, ಇಮ್ಮಿಡಿಯೇಟಾಗಿ ಅವ್ರ ಹೆಸರು ಕರೆದ ತಕ್ಷಣ ನೀವು ಕಾಲೇಜ್ ಕೋಡ್ ಟಕ್ ಅಂತ ಹೇಳಿದ್ರೆ ಅವ್ರು ಈಸಿಯಾಗಿ ಕಾಲೇಜ್ ಕೋಡ್ ಹೊಡೆದು ಈಸಿಯಾಗಿ ಓಪನ್ ಮಾಡಿ ಇಟ್ಕೋತಾರೆ. ಮತ್ತು ನಿಮಗೆ ಅಲ್ಲಿ ಎಷ್ಟು ಪೋಸ್ಟ್ಗಳಿದ್ದಾವೆ ಅಂತ ಬರ್ಕೊಂಡ್ರು ಕೂಡ ನಿಮ್ಗೆ ತುಂಬ ಈಸಿಯಾಗಿ ಅನಲೈಸ್ ಮಾಡ್ಕೋಬೋದು. ನೀವು ಯಾವ ಕಾಲೇಜಲ್ಲಿ ಎಷ್ಟು ಪೋಸ್ಟ್ ಇದೆ, ನನಗೆ ಸಿಗುತ್ತಾ ಇಲ್ವಾ ಅಂತ ನೀಟಾಗಿ ಎಲ್ಲ ಒಂದೇ ಶೀಟಲ್ಲಿರುತ್ತೆ. ಅದಕ್ಕೆ ಈಗ ವಿಡಿಯೋ ನೋಡಿದ ತಕ್ಷಣ ನೀವೇನು ಮಾಡಬೇಕು, ಈ ಒಂದು ಫೈಲ್ನ ನಾನು ಟೆಲಿಗ್ರಾಮಲ್ಲಿ ಕೂಡ ಹಾಕಿರ್ತೀನಿ, ಟೆಲಿಗ್ರಾಮಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ. ಅಲ್ಲಿ ಈಸಿಯಾಗಿ ನೀವು ಕಾಲೇಜಸ್ ಕೋಡ್ ಬರ್ಕೊಂಡು, ಕಾಲೇಜ್ ನೇಮ್ ಬರ್ಕೊಂಡು, ಮತ್ತು ಎಷ್ಟು ವರ್ಕ್ಲೋಡು ಇದೆ, ಅನ್ನೋದಕ್ಕಿಂತ ಎಷ್ಟು ಲೆಕ್ಚರರ್ಸ್ ಬೇಕು ಅನ್ನೋದು ಬರ್ಕೊಳ್ಳಿ. ಓಕೆನಾ. ಟೋಟಲ್ಲು ಫುಲ್ ಟೈಮ್ ಲೆಕ್ಚರರ್ಸ್ ಎಷ್ಟು ಬೇಕು, ಪಾರ್ಟ್ ಟೈಮ್ ಅವ್ರು ಎಷ್ಟು ಬೇಕು. ಆಲ್ಮೋಸ್ಟ್ ಎಲ್ಲ ಕಾಲೇಜುಗಳಲ್ಲೂ ಪಾರ್ಟ್ ಟೈಮ್ ಒಂದೇ ಇರುತ್ತೆ, ಎರಡು ಇರಲ್ಲ, ಪಾರ್ಟ್ ಟೈಮ್ ಒಂದೇ ಇರುತ್ತೆ, ಫುಲ್ ಟೈಮ್ ತುಂಬ ಇರುತ್ತೆ. ಸೊ ಅಸಾಧ್ಯವಾದಷ್ಟು ಫುಲ್ ಟೈಮ್ ತೊಗೊಳೋದಕ್ಕೆ ಪ್ರಯತ್ನ ಪಡಿ ಸ್ನೇಹಿತರೆ, ಪಾರ್ಟ್ ಟೈಮ್ ಬೇಡ. ಓಕೆ, ಪಾರ್ಟ್ ಟೈಮ್ ತೊಗೊಂಡ್ರೆ ನೀವು ಲಾಸ್ಟಲ್ಲಿ ಇರ್ತೀರಾ, ಅದು ಡೇಂಜರ್ ಝೋನ್. ಅದು ಈಗಲೇ ಹೇಳಿರ್ತೀನಿ, ನನಗೆ ಪಾರ್ಟ್ ಟೈಮ್ ಸಾಕು, ಪಾರ್ಟ್ ಟೈಮ್ ತೊಗೊಳ್ಳೋಣ ಅಂತ ಏನಾದರೂ ನೀವು ಪಾರ್ಟ್ ಟೈಮ್ ತೊಗೊಂಡ್ರೆ ಫಸ್ಟ್ ಆಚೆ ಬರೋದು ನೀವೇ, ಪಾರ್ಟ್ ಟೈಮ್ ಅವರು. ಓಕೆನಾ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಫುಲ್ ಟೈಮು ಸಾಧ್ಯವಾದಷ್ಟು ಫುಲ್ ಟೈಮ್ನ ಚೂಸ್ ಮಾಡಿ. ಸುಮಾರು ಕಾಲೇಜಸ್ಗಳು ಕೊಟ್ಟಿದ್ದಾರೆ ಓಕೆನಾ. ಈ ಲೀಸ್ಟ್ ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲ ಕಾಲೇಜುಗಳಲ್ಲೂ ತುಂಬಾ ಪೋಸ್ಟ್ಗಳು ಖಾಲಿ ಇದ್ದಾವೆ. ಇಂಗ್ಲೀಷು, ಕನ್ನಡ, ಹಿಸ್ಟ್ರಿ, ಎಕನಾಮಿಕ್ಸ್, ಇದಕ್ಕೆಲ್ಲನೂ. ಕಂಪ್ಯೂಟರ್ ಸೈನ್ಸ್ಗಂತೂ ತುಂಬಾ ಇದ್ದಾವೆ ಏನಾ. ಕಂಪ್ಯೂಟರ್ ಸೈನ್ಸ್ಗೆ ಕಾಂಪಿಟೇಷನ್ ಇಲ್ಲ ಕೆಲವರು. ಇದರಲ್ಲಿ ಸುಮಾರು ನೆಟ್ಟು ಸ್ಲೆಟ್ಟು ಎಲ್ಲ ಮಾಡ್ಕೊಂಡಿರೋರು ಕಡಿಮೆ ಇದ್ದಾರೆ. ಕಂಪ್ಯೂಟರ್ ಸೈನ್ಸ್ ಅವ್ರಿಗೆ ಈಸಿಯಾಗಿ ಸಿಗುತ್ತೆ, ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಸಿಗುತ್ತೆ, ಬಟ್ ನೀವು ಅಪ್ಲೈ ಮಾಡಿರ್ಬೇಕಷ್ಟೇ. ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಸಿಗುತ್ತೆ, ನೆಟ್ಟು ಸ್ಲೆಟ್ ಆಗದೇ ಇದ್ರೂ ಸಿಗುತ್ತೆ. ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ಗೆ ಕಾಂಪಿಟೇಷನ್ನೇ ಇಲ್ಲ ಏನಾ. ಕಂಪ್ಯೂಟರ್ ಸೈನ್ಸಲ್ಲಿ ಬೇರೆ ಸಬ್ಜೆಕ್ಟ್ಗಳೆಲ್ಲ ಭಯಂಕರ ಕಾಂಪಿಟೇಷನ್ ಇದೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಏನಾದರೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಹಾಕಿ, ಅದಕ್ಕೆ ರಿಪ್ಲೈ ಮಾಡ್ತೀನಿ. ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ರಿಪ್ಲೈ ಕೊಡ್ತೀನಿ ನಿಮಗೆ. ಸಾಧ್ಯವಾದಷ್ಟು ಫುಲ್ ಟೈಮ್ ತೊಗೋಬೇಕು ಸ್ನೇಹಿತರೆ. ಪಾರ್ಟ್ ಟೈಮ್ ತೊಗೊಂಡ್ರೆ ಮನೆ ಗ್ಯಾರಂಟಿ ಬರೋದು ಖಚಿತ. ಯಾಕೆ ಅಂತಂದರೆ ಇನ್ ಬಿಟ್ವೀನಲ್ಲಿ ಡೆಪ್ಟೇಷನ್ ಅಂತ ಕೆಲವರು ಬರ್ತಾರೆ, ಟ್ರಾನ್ಸ್ಫರ್ಸ್ ಅಂತ ಕೆಲವರು ಬರ್ತಾರೆ, ಇವೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಲಾಸ್ಟಲ್ಲಿ ಯಾವುದೇ ಕಾಲೇಜಲ್ಲಿ ಲಾಸ್ಟ್ ಪೋಸ್ಟ್ ಇದ್ದರೆ ನೀವು ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಟ್ರೈನ್ ಫೆಸಿಲಿಟೀಸ್ ಕನ್ವೀನಿಯೆಂಟ್ ನೋಡಿಕೊಂಡು ಟ್ರಾವೆಲ್ ಮಾಡಬೇಕಾದ್ರೂ ಮಾಡಿಬಿಡಿ. ಒಂದು ಸ್ವಲ್ಪ ದೂರ ಇದ್ರೂ ಚಿಂತೆ ಇಲ್ಲ, ಬಟ್ ಲಾಸ್ಟಲ್ಲಿ ಮಾತ್ರ ತೊಗೊಳಕ್ಕೆ ಹೋಗಬೇಡಿ. ಅದು ಒಂದೊಂದು ಪೋಸ್ಟ್ ಇರುತ್ತೆ, ಅದು ಪಾರ್ಟ್ ಟೈಮು. ಅದು ಸ್ವಲ್ಪ ಡೆಡ್ಲೈನ್ ಅಂತಲೇ ಹೇಳ್ಬೋದು ಅಂತ ಹೇಳ್ಬೇಕಾಗುತ್ತೆ ನಾನು. ಯಾಕಂದರೆ ನಾವು ನೋಡಿದ್ದೀವಿ ಕಣ್ಣಾರೆ, ಲಾಸ್ಟಲ್ಲಿರೋರು ಫಸ್ಟ್ ಮನೆಗೆ ಹೋಗ್ತಾರೆ, ಅವ್ರಿಗೆ ಕಡಿಮೆ ಇರುತ್ತೆ ವರ್ಕ್ಲೋಡ್ಸು. ಕೆಲವೊಂದು ಸೆಮ್ಗಳಲ್ಲಿ ವರ್ಕ್ಲೋಡ್ಗಳಿರಲ್ಲ,
ಈಗೇನೋ ತೋರಿಸಿರ್ತಾರೆ 6 ಅವರ್ಸ್ ಅಂತ ತೋರಿಸಿರ್ತಾರೆ ನೋಡಿ, ಇಲ್ಲಿ 6 ಅವರ್ಸ್ ಇದೆ, ಇಲ್ಲಿ ಯಾವುದು ಎನ್ವಿರಾನ್ಮೆಂಟಲ್ ಸ್ಟಡೀಸ್ಗೆ. ಆಮೇಲೆ ಇಲ್ಲಿ 9 ಅವರ್ಸ್ ಇದೆ, ಮತ್ತು ಇಲ್ಲಿ 5 ಅವರ್ಸ್ ಇದೆ. ಸೊ ನಾನು ಈಗಾಗಲೇ ನಿಮ್ಗೆ ಹೇಳಿರೋ ಪ್ರಕಾರ 4 ಅವರ್ಸ್ಗೆ ಬಿಲ್ ಮಾಡ್ಬೋದು, ಸ್ಯಾಲ್ರಿ ಮಾಡ್ಬೋದು 4 ಅವರ್ಸ್ಗೆ. ಆದರೆ ಇಲ್ಲಿ 6, 9, 5 ಈ ಥರ ಇದ್ದಾಗ ತುಂಬ ಅದು ಡೇಂಜರ್ ಝೋನ್ ಅಂತಲೇ ಹೇಳ್ಬೋದು. ಅದು ಈ ಸೆಮ್ಮಲ್ಲಿ ಅಡ್ಮಿಷನ್ಸ್ ಆಗಿರುತ್ತೆ, ನೆಕ್ಸ್ಟ್ ಸೆಮ್ಮಲ್ಲಿ ಅಡ್ಮಿಷನ್ಸ್ ಕಡಿಮೆ ಆಗಿ ಹೋಗುತ್ತೆ. ಸೊ ಏನೋ ಒಂದು ಪ್ರಾಬ್ಲಮ್ ಆಗಿ ವರ್ಕ್ ಲೋಡ್ ರೆಡ್ಯೂಸ್ ಆದಾಗ ನೀವು ವಿಧಿ ಇಲ್ಲದೆ ಆಚೆ ಬರಬೇಕಾಗುತ್ತೆ ಸ್ನೇಹಿತರೆ. ಸಾಧ್ಯವಾದಷ್ಟು ಫುಲ್ ಟೈಮ್ನ ತೊಗೊಳ್ಳಿ. ಮತ್ತು ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ, ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.